ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ನೋಡ್ತಿದ್ದಂತೆ 2011ನೇ ವರ್ಷ ಮುಗಿದೇ ಹೋಯಿತು. 2012ನೇ ವರ್ಷಕ್ಕೆ ನಾವೀಗ ಕಾಲಿಟ್ಟಿದ್ದೇವೆ. ಹೊಸ ವರ್ಷ ಅಂದಮೇಲೆ ಹೊಸ ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು, ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಯ ಪರ್ವ ಆರಂಭ ಆಗಬಹುದಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಎದ್ದೇಳುತ್ತೆ. ನಮ್ಮ ರಾಜ್ಯದಲ್ಲಿ, ದೇಶ ವಿದೇಶದಲ್ಲಿ, ರಾಜಕೀಯದಲ್ಲಿ, ಸಿನಿಮಾದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಾವ ರೀತಿಯ ಬದಲಾವಣೆಗಳಾಗುತ್ತೆ ಅನ್ನೋದು ಸಾಮಾನ್ಯ ಜನರ ಪ್ರಶ್ನೆ ಕೂಡ ಆಗಿರುತ್ತೆ. ಹಾಗಾದ್ರೆ 2012ರಲ್ಲಿ ಪ್ರಳಯ ಆಗುತ್ತೆ ಅನ್ನುವಂಥ ಸುದ್ದಿ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಹಾಗಾದ್ರೆ ಸಾಮಾನ್ಯ ಜನರ ಪ್ರತಿಯೊಬ್ಬರ ಪ್ರಶ್ನೆಗೆ ಬಹುಶಃ ಉತ್ತರ ಸಿಗುವಂತಹ ಕಾರ್ಯಕ್ರಮವೇ ಹರಿಶ್ಚಂದ್ರ ವಾಕ್ಯ. ಹರಿಶ್ಚಂದ್ರ ವಾಕ್ಯ ಅನ್ನುವಂತಹ ಶೀರ್ಷಿಕೆ ಕೊಟ್ಟಿದ್ದಕ್ಕೂ ಒಂದು ಕಾರಣ ಇದೆ. ಯಾಕೆಂದ್ರೆ ಹೊಸ ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಯಾವ ರಾಜಕೀಯರ ಭವಿಷ್ಯ ಹೇಗಿರುತ್ತೆ ಎಲ್ಲವೂ ಕೂಡ ಹೇಳೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಅವರೇ ಹೇಳಿಕೊಳ್ಳೋ ಹಾಗೆ ವಿಶ್ವವಿಖ್ಯಾತ ಕಾಲಜ್ಞಾನಿಗಳಾಗಿರುವಂತಹ ಹರಿಶ್ಚಂದ್ರ ಗೌಡ್ರು ನಮ್ಮ ಜೊತೆ ಇದ್ದಾರೆ. ಇವರು 2012ರಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ, ಜೊತೆಗೆ ಭಯಾನಕ ಭವಿಷ್ಯ ಕೂಡ ಹೇಳ್ತಾರೆ. ಹಾಗಾದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಹರಿಶ್ಚಂದ್ರ ಗೌಡ್ರು, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶ್ವೇತಾ ಅವರೇ. ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳು. ನಿಮಗೆ ತಮಗೂ ಹೊಸ ವರ್ಷದ ಶುಭಾಶಯಗಳು. ಖಂಡಿತ ಹೊಸ ವರ್ಷ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತಾನೆ ನಾವು ಕಾರ್ಯಕ್ರಮವನ್ನು ಆರಂಭಿಸೋಣ. ಹಾಗಾದ್ರೆ 2012ರಲ್ಲಿ ದೇಶ ಮತ್ತು ನಮ್ಮ ರಾಜ್ಯದಲ್ಲಿ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಅಂತ ಹೇಳ್ತಾರೆ. ಯಾಕಂದ್ರೆ ರಾಜಕೀಯದಲ್ಲಿ ಬದಲಾವಣೆ ಆಗಿ ಹೊಸ ವರ್ಷ ಏನು ಬರಬೇಕಾಗಿಲ್ಲ, ಕ್ಷಣಕ್ಕೊಂದು ರಾಜಕೀಯ ಬೆಳವಣಿಗೆಗಳು ನಡೀತಾ ಇರುತ್ತೆ. ಆದ್ರೂ 2012ನೇ ವರ್ಷದಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ನಿರೀಕ್ಷಿಸಬಹುದು? ಯುಪಿನಲ್ಲಿ ಎಲೆಕ್ಷನ್ ನಡೀತಾ ಇದೆ. ಸಾಮಾನ್ಯ ಯುಪಿನಲ್ಲಿ ಎಲೆಕ್ಷನ್ ನಡೆದ್ರೆ ಅದ್ರ ಮೇಲೆ ಪರಿಣಾಮ ಇಡೀ ದೇಶದ ಮೇಲೆ ಪರಿಣಾಮ ಬೀರ್ತದೆ. ಯಾರು ಅಲ್ಲಿ ಗೆಲ್ತಾರೆ ಅವರು ಮೇಲ್ಗೈ ಪಡಿತಾರೆ. ಯುಪಿನಲ್ಲೀಗ 4 ಪಕ್ಷಗಳಿದ್ದಾವೆ. ಈಗ ಒಂದು BJP, ಮತ್ತೊಂದು ರೂಲಿಂಗ್ ಪಾರ್ಟಿ ಇವರು ಮಾಯಾವತಿಯವರು, ಮತ್ತು ಮಾಜಿ ಡಿಫೆನ್ಸ್ ಮಿನಿಸ್ಟರ್ ಮುಲಾಯಂ ಸಿಂಗ್ ಯಾದವ್ ಅವರ ಸಮಾಜವಾದಿ ಪಕ್ಷ, ಮತ್ತು ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಪಕ್ಷ. ಈಗ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿಯವ್ರನ್ನೇ ನೆಚ್ಕೊಂಡಿದೆ. ಅಲ್ಲಿ ಈಗ ಮಾಯಾವತಿಯವರು ಹೇಗೋ 2007ರಲ್ಲಿ AMRC ಗೆದ್ದು ಬಿಟ್ಟರು ಎಲ್ಲರನ್ನೂ, ಏನೋ ಒಂದು ಚಮತ್ಕಾರ ಮಾಡಿ ಜನನೂ ಓಟ್ ಹಾಕಿದ್ರು. ಆದರೆ ಈಗ ಯಾರನ್ನೂ AMRC ಗೆಲ್ಲೋದು ಕಷ್ಟ, ಮಾಯಾವತಿ ಗೆಲ್ಲಕ್ಕಾಗಲ್ಲ ಅಲ್ಲಿ. ಯಾಕಂದರೆ ಅವಳ ಒಂದು ಹಿಟ್ಲರ್ನ ಆಡಳಿತದಲ್ಲಿ ಯಾರೂ ತೃಪ್ತಿ ಇಲ್ಲ. ಇದು ಈ ಖಂಡಿತ ಇಲ್ಲ. ದಲಿತರೇ ಅವರನ್ನು ವಿರೋಧ ಮಾಡ್ತಾರೆ. ನಾನು ಡೆಲ್ಲಿಗೆ ಹೋದಾಗ ಭಾಳ ಜನ ವಿಚಾರಿಸ್ತೆ ದಲಿತ ಲೀಡರ್ಗಳನ್ನ, ಮಾಯಾವತಿನ ಒಳಗಿಂದೊಳಗೆ ಹೇಟ್ ಮಾಡ್ತಾರೆ. ಎದುರುಗಡೆ ಧೈರ್ಯ ಇಲ್ಲ ಅಷ್ಟೇ. ಅಲ್ಲಿ ಯುಪಿನಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಮುಸ್ಲಿಮರು ಏಕಮುಖವಾಗಿ ಓಟ್ ಹಾಕ್ತಾರೆ ಮುಲಾಯಂ ಸಿಂಗ್ ಯಾದವ್ ಅವರಿಗೆ. ಅವರು ಭಾಳ ಚೆನ್ನಾಗಿದ್ದಾರೆ. ಅವ್ರದ್ದು 1-2 ಕೋಟಿ ವೋಟರ್ಸ್ ಇರ್ಬೋದು ಅಲ್ಲಿ, ಸುಮಾರು 1 ಕೋಟಿಯಷ್ಟು ವೋಟರ್ಸ್ ಇರ್ಬೋದು. ಆಮೇಲೆ ಮೇಜರ್ ಕಮ್ಯುನಿಟಿ ದಲಿತರು, ಆಮೇಲೆ ದಲಿತರು 4 ಜನಕ್ಕೂ ಸಮಾನವಾಗಿ ಓಟ್ ಹಾಕ್ತಾರೆ. ಕಾಂಗ್ರೆಸ್ಸು, BJP, ಮುಲಾಯಮ್ಮು ಮತ್ತು ಮಾಯಾವತಿ 4 ಜನಕ್ಕೂ ಹಂಚಿ ಹೋಗ್ಬಿಡ್ತದೆ. ಇನ್ನು ಮೇಜರ್ ಕಮ್ಯುನಿಟಿನೂ ಅಷ್ಟೇ. ಈಗ ಕೇಂದ್ರದಲ್ಲಿ UPA ಸರ್ಕಾರಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ವಾ? ಹಾಗಾದ್ರೆ ಕೇಂದ್ರದಲ್ಲಿ ಈಗ ಇವರು, ನಾನು ಹೇಳಿಕೆ ಪ್ರಕಾರ ಮುಲಾಯಂ ಸಿಂಗ್ ಯಾದವ್ ಜೊತೆ ಒಪ್ಪಂದ ಮಾಡ್ಕೊಳ್ಳಿ, 226 ಮತ್ತು 177 ಹೆಚ್ಚು ಕಡಿಮೆ ಟಂಪಿಂಗ್ ಮೆಜಾರಿಟಿ ಬರ್ತದೆ ಅಂತ ಸೋನಿಯಾ ಗಾಂಧಿ ಅವ್ರಿಗೆ ನಾನು ಪತ್ರನೇ ಬರೆದಿದ್ದೆ. ನವೆಂಬರ್ 7ನೇ ತಾರೀಕು ಸೋನಿಯಾ ಗಾಂಧಿ ಅವ್ರಿಗೆ ಪತ್ರ ಬರೆದಿದ್ದೆ. ನಾನು ಅವ್ರು ಖುದ್ದನ್ನು ಭೇಟಿ ಮಾಡಲ್ಲ, ಡೆಲ್ಲಿಗೆ ಹೋದಾಗ ಅವ್ರ ಪತ್ರನ ಕಾಂಗ್ರೆಸ್ ಆಫೀಸಲ್ಲಿ ತಲುಪಿಸಿ ಬಂದಿದ್ದೆ. ಆಮೇಲೆ ದಿಗ್ವಿಜಯ್ ಸಿಂಗ್ ಅವರಿಗೂ ಕೊಟ್ಟಿದ್ದೆ. ನಮ್ಮ ರಾಜ್ಯದ ವಿಷಯಕ್ಕೆ ಬರೋಣ. ರಾಜ್ಯದ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಅಂತ ಹೇಳ್ತಾರೆ? BJP ರಾಷ್ಟ್ರ ಮಟ್ಟದಲ್ಲಿ 2 ಭಾಗ ಆಗೋ ಅಂತ ಒಂದು ಸಂದರ್ಭ ಇದೆ. ಒಂದು ಆದ್ವಾನಿ ಅವ್ರದ್ದೊಂದು, ಒಂದು ಯಡಿಯೂರಪ್ಪನೊಂದು ಪಾರ್ಟಿ. ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಷ್ಟು ಶಕ್ತಿ ಇದೆ ಹಾಗಾದ್ರೆ ಅವ್ರ ಜೊತೆಗೆ ಈಗ ಯಡಿಯೂರಪ್ಪಗ ಖಂಡಿತ ಇದೆ. ಅಲ್ಲೂ ಅವ್ರ ಲೀಡರ್ಗಳೆಲ್ಲ ಅವ್ರಿಗೆ ಅರ್ಧ ಭಾಗ ಜನ ಯಡಿಯೂರಪ್ಪನ ಕಡೆ ಬಂದ್ಬಿಡ್ತಾರೆ. ಅಲ್ಲೂ ಅಸಮಾಧಾನ ಇರ್ತದಲ್ಲ. ಎಡ್ಡಿ ಚಡ್ಡಿ 2 ಭಾಗ ಆಗಿಬಿಡ್ತದೆ. ಈಗಾಗಲೇ ನಡೀತಾ ಇದೆ. ಇಲ್ಲಿ ನಾನು ಹೇಳಿದ್ದೀನಿ, ಕರ್ನಾಟಕ ಹೊಸ ಮುಖ್ಯಮಂತ್ರಿಯನ್ನು ಹೊಂದಲಿದ್ದು ಅಧಿಕಾರದಿಂದ ಕೆಳಗಿಳಿಯುವ ಯಡಿಯೂರಪ್ಪ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಲಿದ್ದ ಹೆಸರೇನು ಕಿತ್ತೋಗಿರೋ BJP ಅಂತ ಇಡ್ತಾರೆ. ಯಾವ ಪಕ್ಷದ ಹೆಸರು ಏನು ಅಂತ ಇಡ್ತಾರೆ? ಅವನು ಯಾವುದೋ ಇಟ್ಕೊಳ್ತಾನೆ, ಯಡಿಯೂರಪ್ಪನ ಹೊರಗಾಗ್ತಾರೆ ಪಾರ್ಟಿಯಿಂದ. ಅದ್ವಾನಿ ರಾಜ್ಯ ಮಟ್ಟದಲ್ಲಿ ಉಳಿಯಲ್ಲ, ರಾಷ್ಟ್ರ ಮಟ್ಟದಲ್ಲಿ ಹೋಗಿ ರಾಷ್ಟ್ರಾಧ್ಯಕ್ಷರಾಗ್ತಾರೆ ಯಡಿಯೂರಪ್ಪ. ಇನ್ನೊಂದು ಪಾರ್ಟಿಗೆ ಆಗ್ತಾರೆ, ಅರಸೋ ನಿಜಲಿಂಗಪ್ಪ ಆದಂಗೆ. ಅಲ್ಲಿ 2 ಭಾಗ ಆಗುತ್ತೆ. ಆದ್ವಾನಿ ಹೇಳ್ತಾರೆ ಮುಖ್ಯಮಂತ್ರಿ ಆಗಕ್ಕೆ ಆದ್ವಾನಿ ಬಿಡಲ್ಲ ಯಡಿಯೂರಪ್ಪ ಈಗ 110 ಇದೆ, 120 ಇದೆ, ಒಪ್ಕೊಳ್ಳೋಣ. ಆದ್ವಾನಿ ಬಿಡಲ್ಲ, ಕಿತ್ತೇಸಿರಿ ಅಂತಾರೆ. ಆದ್ವಾನಿ ಸೀನಿಯರ್ ಲೀಡ್ರು, ಹೆಂಗಾಗ್ತಾರೆ ಇವ್ರು ಮುಖ್ಯಮಂತ್ರಿ? ಗವರ್ನರ್ ಬೇರೆ ಕಾಯ್ತಾ ಇದ್ದಾನೆ ಸರ್ಕಾರ ಡಿಸ್ಮಿಸ್ ಮಾಡೋಕ್ಕೆ. ಅವ್ನು ಗವರ್ನರ್ ತಾನೇ ಪರ್ಮಿಷನ್ ಕೊಡಬೇಕು, ಆಗಲ್ಲ. ಅದು ಇಟ್ ಇಸ್ ಇಂಪಾಸಿಬಲ್.
ಸರ್, ಈಗ ಯಡಿಯೂರಪ್ಪ ಅವ್ರಿಗಂತೂ ಸಿಎಂ ಆಗೋ ಸಾಧ್ಯತೆಗಳು ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ರೆ, ಸಿದ್ದರಾಮಯ್ಯನವ್ರದ್ದು ಕೂಡ ಬಹಳ ದಿನಗಳ ಆಸೆ ಇದೆ ಸಿಎಂ ಆಗಬೇಕು ಅಂತ. ಅವ್ರ ಭವಿಷ್ಯ ಏನಾಗಬಹುದು ಅಂತ 2000 ಸಿದ್ದರಾಮಯ್ಯ ನಿನ್ ಮೊನ್ನೆ ಕಾಂಗ್ರೆಸ್ ಪಾರ್ಟಿಗೆ ಬಂದನು. ನಾನೇ 35 ವರ್ಷದಿಂದ ಇದ್ದೀನಿ, ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಮಾಡಿದನು. ನೀವ್ ಯಾವ ಪಕ್ಷದಲ್ಲಿ ಇದ್ದೀರಾ ಹಾಗಾದ್ರೆ? ನಾನೇ ಕಾಂಗ್ರೆಸ್ ಅಲ್ಲೇ ಇದ್ದೀನಿ. ನಾ ಮುಂಚೆಯಿಂದನೂ ಐ ವಾಸ್ ವೆರಿ ಕ್ಲೋಸ್ ಟು ಸಂಜಯ್ ಗಾಂಧಿ. ನಾನು ಸಂಜಯ್ ಗಾಂಧಿ ಬಹಳ ಆಪ್ತನಾಗಿದ್ದೆ. ಸಿದ್ದರಾಮಯ್ಯ ಅವರಿಗೆ 96ರಲ್ಲಿ ಮುಖ್ಯಮಂತ್ರಿ ಆಗೋಂಥ ಅವಕಾಶ ಇತ್ತು. ಆಮೇಲೆ 2004 ನನ್ನ ಕರೆದು ಕೇಳಿದ್ರು, ನೀವೆಲ್ಲರಿಗೂ ಭವಿಷ್ಯ ಹೇಳ್ತಿರಲಿ, ನಂದು ಹೇಳಿ ಅಂತ. ನೋಡಿ ಸಿದ್ದರಾಮಯ್ಯನವರೇ, ನೀವು ಫಸ್ಟು ನಿಮ್ಮ ತಾಳ್ಮೆನ ಕಳ್ಕೊಬಾರ್ದು. ಒಂದು ಪೇಷನ್ಸ್ ಆಗಿರಬೇಕು. ಎಲ್ಲರನ್ನೂ ಜೋರಾಗಿ ರಫ್ ಅಂಡ್ ಟಫಲ್ಲಿ ಮಾತಾಡಿಸ್ಬೇಡಿ. ಹೋಗಿ ನೀವು ಮುಖ್ಯಮಂತ್ರಿ ಆಗ್ಬೇಕು ತಾನೆ, ಕುಮಾರಸ್ವಾಮಿ ಹೆಗಲ ಮೇಲೆ ಕೈ ಹಾಕಿ, ಅವನಿಗೂ ಹೋಮ್ ಮಿನಿಸ್ಟರ್ ಆಗಬೇಕು ಅಂತಿದ್ರು. ಮಿನಿಸ್ಟರ್ ಫಾರ್ ಸ್ಟೇಟ್ ಆಗ್ತಾನೆ. ಇವರು ಅವನೇ ಹಾಕಬೇಕು ವಂಶಾವಳಿ ಅಂದರು. ಸರಿ, ನಿಮ್ಮ ಇಷ್ಟ, ನೀವು ಆಗಲ್ಲ ಎಂದು ಅಂದೆ. ಮುಗಿತಲ್ಲಿಗ ಒಂದು. ಇಲ್ಲಿ ಕಾಂಗ್ರೆಸ್ಸಲ್ಲಿ ಹೆಂಗಾಗುತ್ತೆ, ಇದು ಎಲ್ಲ ಸೀಟು ಸೋತಿದ್ದಾರೆ. 28ರಲ್ಲಿ 27. ಅದು ರಾಜ್ಯಸಭೆ ಇರ್ಬೋದು, ಕೌನ್ಸಿಲ್ ಇರ್ಬೋದು, ಬೈ ಎಲೆಕ್ಷನ್ಗಳು ಎಲ್ಲ ಸೋತಿದ್ದಾರೆ. ಹೆಂಗಾಗ ಸಾಧ್ಯ? ಹೆಂಗ್ ಮಾಡ್ತಾರೆ ಅವ್ರನ್ನ? ಅಲ್ಲ, ಈಗ ನೀವು ಸಿದ್ದರಾಮಯ್ಯನವ್ರಿಗೆ ಹೇಳ್ಬಿಟ್ರೆ ನೀವು ಸಿಎಂ ಆಗೋದಿಲ್ಲ ಹೋಗಿ ಅಂತ ಹೇಳಿ, ಹಾಗಾದ್ರೆ ಆಗ್ಲೇ ಇಲ್ಲ ಅವರು. ನಿಜಕ್ಕೂ ನೀವು ಹೇಳಿದ ತಕ್ಷಣ ನಿಜ ಆಗ್ಬಿಡುತ್ತೆ ಹಾಗಾದ್ರೆ. ಹೌದು. ಸಿದ್ದರಾಮಯ್ಯನವ್ರು ಏನಾಗ್ತಾರೆ ಅಂತ ಹಾಗಾದ್ರೆ? 2012ರಲ್ಲಿ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಹೋಗಂತ ಒಂದು ಸಂದರ್ಭ ಇದೆ. ಅವರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷವನ್ನೇ ಬಿಡ್ತಾರೆ ಹೇಳ್ತಿದ್ದೀರಾ? ಇದು ಸೋಮವಾರ 25 ಏಪ್ರಿಲ್ 2011 BSY ಅಧಿಕಾರ ತ್ಯಾಗ ಅಂತ ಬಿಟ್ಟು ಹೋಗ್ತಾರೆ ಅವರು. ಮತ್ತೆ JDS ಸೇರ್ಬೋದು. JDSಗೆ ಸೇರ್ಬೋದು ಹಾಗಾದ್ರೆ. ಅಲ್ಲ, ಈಗ JDS ಸೇರ್ಬೋದು ಅಂದ್ಮೇಲೆ ದೇವೇಗೌಡರು ಕುಮಾರಸ್ವಾಮಿ ಏನ್ ಮಾಡ್ತಾರಂತ, ಅವ್ರ ಭವಿಷ್ಯ ಹೇಗಿದೆ? ದೇವೇಗೌಡರು ಕುಮಾರಸ್ವಾಮಿ ಇಲ್ಲ, ಇನ್ನು ಮುಗಿತು ಅವ್ರದ್ದು. ಅವ್ರದ್ದೆಲ್ಲ ಇಷ್ಟು ದಿನ ಎಲ್ಲ ರಾಜಕೀಯ ಮಾಡಿದ್ರು, ಅವ್ರ ಭವಿಷ್ಯ ಮುಗಿದು ಹೋಯ್ತು. ಅಪ್ಪ ಮಕ್ಕಳ ರಾಜಕೀಯ ಎಷ್ಟು ಬೇಗ ಮುಗಿಯತ್ತಂತ ಹೇಳಿ? ಖಂಡಿತ ಮುಗಿತ. ಜನ ಓಟ್ ಹಾಕಲ್ಲ, ಅವ್ರು ಯಾರು ನಂಬಲ್ಲ ಒಕ್ಕಲಿಗರು ಅವ್ರನ್ನ. ಖಂಡಿತ ಇಲ್ಲ. ಅಲ್ಲ, ಈಗ JDSನವ್ರದ್ದು ಬಿಟ್ಬಿಡಿ ಹೋಗ್ಲಿ. ಹಾಗಾದ್ರೆ ಬಿಜೆಪಿ ಅವ್ರದ್ದು ಕಥೆ ಏನಾಗುತ್ತೆ? ಯಡಿಯೂರಪ್ಪ ಅವರು ಈ ಕಡೆ ಬೇರೆ ಪಕ್ಷ ಕಟ್ತಾರೆ ಅಂತ ಹೇಳ್ತಿದ್ದೀರಿ. ಆದ್ರೆ ಏನ್ ಬಿಜೆಪಿ ಅವ್ರದ್ದು ಕಥೆ? ಬಿಜೆಪಿ ಮುಗ್ದೇ ಹೋಯ್ತು. ಅಸ್ತಂಗತ 80ರಲ್ಲಿ ಹುಟ್ಟು 2012ನಲ್ಲಿ ಅಸ್ತಂಗತ ಆಯ್ತು ವಾಜಪೇಯಿ. ಮತ್ತೆ ಯಾವ್ದು ಉದಯ ಆಗುತ್ತೆ ಅಲ್ಲಿ ಅಂತ ಹೊಸದು? ಅದು ಈಗ ಈ UP ಎಲೆಕ್ಷನ್ ಆದಮೇಲೆ ಹೊಸ ವ್ಯಕ್ತಿ ಒಬ್ಬರು ಬರ್ತಾರೆ. ಅವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಮಂಡಗದ್ದೆ ಹೋಬಳಿ V ಅಕ್ಷರದವರು. ಅಲ್ಲಿ ಏನಾರ ಕಾಂಗ್ರೆಸ್ ಸೋತು ಅಂದರೆ ಅವ್ರು ಪ್ರಧಾನಿ ಆಗ್ತಾರೆ. V ಅಕ್ಷರದವರು ಅದು ಬರ್ತಾರೆ. ಹೊಸ ಶಕೆ ಬರ್ತದೆ, ಹೊಸ ಆರಂಭತೆ ಬರ್ತದೆ. ನೆಹರು ಫ್ಯಾಮಿಲಿದು ಅಲ್ಲಿಗೆ ಮುಗ್ದು ಹೋಗ್ಬೋದು. ತಾವು ಕೂಡ ಕಾಂಗ್ರೆಸ್ದಲ್ಲಿ ಇದ್ದೀರಿ ಅಂತ ಹೇಳಿ? ಖಂಡಿತ ಇದ್ದೀನಿ. ನಿಮ್ಮ ಪಾತ್ರ ಏನಾಗಿರ್ಬೋದು ಅಂತ ಈಗ ಹೊಸ ಪಕ್ಷ ಉದಯದಲ್ಲಿ? ಹೊಸ ಪಕ್ಷ ಅಲ್ಲ, ಕಾಂಗ್ರೆಸ್ ಪಾರ್ಟಿಯವರೇ ಅವರು. ಕಾಂಗ್ರೆಸ್ ಪಕ್ಷದವರೇ ಅವರು, ಅಂಟುಕೊಂಡೇ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ಬರೋ ಅಂತ ವ್ಯಕ್ತಿ. ಮುಂದೆ ಪ್ರಧಾನಿ ಆಗ್ಬಹುದು, ಅಲ್ಲಿಂದನೇ ಮತ್ತೆ ಮುಖ್ಯಮಂತ್ರಿನೂ ಉದ್ಭವ ಆಗ್ತಾರೆ. ಕಾಂಗ್ರೆಸ್ ಪಕ್ಷನೇ ಬರ್ತದೆ, ವ್ಯಕ್ತಿಗಳು ಚೇಂಜ್ ಆಗ್ತಾರೆ ಅಷ್ಟೇ. ವ್ಯಕ್ತಿಗಳು ಚೇಂಜ್ ಆಗೋದಾದ್ರೆ ಅದು ಹರಿಶ್ಚಂದ್ರ ಗೌಡರು ಆಗ್ಬೋದು ಅಂತ. ಅದು ಹಿಂಗೆಲ್ಲ ಹೇಳಕ್ಕಾಗಲ್ಲ. ಅದನ್ನ ನಾವು ಹಾಗೆಲ್ಲ ಸುಮ್ಮನೆ ಹೇಳಕ್ಕಾಗಲ್ಲ. ನೋಡಿ, ಯಡಿಯೂರಪ್ಪಂದು ಕರೆಕ್ಟ್ ಆಗ್ಬೇಕು. ನಂದು ಯಾವತ್ತು ವಿ ಅಂತ ಹೇಳ್ತಾ ಇದ್ರೆ ಅವಾಗಿನಿಂದ ಎಷ್ಟು ಅಕ್ಷರಗಳು ಏನಾದ್ರೂ ಸುಳಿವು? ಅವಾಗ V ಅಕ್ಷರನೇ ಹೇಳ್ಬೇಕು ಅಷ್ಟೇ. ಅಲ್ಲ, ಎಷ್ಟು ಅಕ್ಷರಗಳಿದೆ ಆ ಒಂದು ಹೆಸರಲ್ಲಿ? ನೀವು ಯೋಚನೆ ಮಾಡ್ತಾ ಇರಿ. V ಅಕ್ಷರ ಅಂದ್ರೆ ಅವರ ಹೆಸರಲ್ಲಿ ಎಷ್ಟು ಅಕ್ಷರಗಳಿದೆ ಅಂತ ನೀವು ಯೋಚನೆ ಮಾಡಿ. ನಾನು ಮತ್ತೆ ನಿಮ್ಮ ಹತ್ರ ವಾಪಸ್ ಬರ್ತೀನಿ. ಇನ್ನೂ ಸಾಕಷ್ಟು ಭಯಾನಕ ಭವಿಷ್ಯವನ್ನ ಹೇಳೋದಿದೆ, ಕೇಳೋದಿದೆ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.